ಕಲ್ತ್ಕೊಂಡಿರೋದು ಜಕಾಯನ ಸ್ಟೋರಿ. ಜಕಾಯ ಊರ ಹೆಸರು ಎರಿಕೋ. ಅವನ ಕೆಲಸ ಏನಾಗಿತ್ತು ಅಂದ್ರೆ ತೆರಿಗೆ ವಸೂಲಿ. ಅವನು ಒಂದಿನ ಯೇಸು ಸ್ವಾಮಿ ಅವ್ರ ಊರಿಗೆ ಬಂದ್ರು. ಆಗ ಜಕಾಯನ್ಗೆ ಯೇಸು ಸ್ವಾಮಿ ನೋಡ್ಬೇಕು ಅಂತ ಆಸೆ ಬಂತು. ಆಗ ಕುಳ್ಳದ ಜಕಾಯ ಇದ್ದ. ಆಗ ಅವನು ಅಂಜೂರದ ಮರದ ಮೇಲೆ ಎತ್ತದ. ಆಗ ಯೇಸು ಸ್ವಾಮಿ ಎಲ್ಲ ಬಂದ್ಬಿಟ್ಟು ಜಕಾಯನೇ ತಟ್ಟನೆ ಕೆಳಗೆ ಇಳಿದು ಬಾ, ನಾನು ಇವತ್ತು ನಿಮ್ಮ ಮನೆಗೆ ಇಳಿದುಕೊಳ್ಳುತ್ತೀನಿ ಅಂತ ಹೇಳಿದ್ರು ಯೇಸು ಸ್ವಾಮಿ. ಆಗ ಜಕಾಯ ಅವ್ರ ಮನೆಗೆ ಕರ್ಕೊಂಡು ಹೋದ. ಆಗ ಜನರೆಲ್ಲ ಬೈಕೋತಾ ಇದ್ರು, ಈ ಮೋಸ ಮಾಡೋರ ಮನೆಗೆ ಜಕಾಯ ಯೇಸು ಸ್ವಾಮಿ ಹೋಗ್ತಿದ್ದಾರಲ್ಲ ಅಂತ ಬೈಕೊಂಡ್ರು. ಆಗ ಜಕಾಯ ಯೇಸು ಸ್ವಾಮಿ ಅವ್ರ ಮನೆಗೆ ಹೋದವಾಗ ಅವ್ನ ತಪ್ಪೆಲ್ಲ ಯೇಸು ಸ್ವಾಮಿ ಹತ್ರ ಹೇಳ್ತಾನೆ. ಆಗ ಅವನು ಜನರ ಹತ್ರ ಎಷ್ಟು ಇಸ್ಕೊಂಡಿರ್ತಾನೋ ಅಷ್ಟೆಲ್ಲ ಅವ್ರು ಕೊಟ್ಬಿಡ್ತಾನೆ. ಈ ಕಥೆಯಿಂದ ಏನ್ ಕಲ್ತ್ವಿ ಅಂದ್ರೆ ಯಾರಿಗೂ ಮೋಸ ಮಾಡಬಾರ್ದು, ಮತ್ತೆ ನಾವು ಎಷ್ಟು ಕಾಸು ಇಸ್ಕೊಂಡಿರ್ತೀವೋ ಅವ್ರಿಗೆ ಅಷ್ಟು ಕೊಟ್ಬಿಡ್ಬೇಕು.